ಜೊತೆ ಕಟ್ ಮಾಡಿ ಇದೊಂದು ಫ್ರಾಕ್ ಇಡ್ಲಿ ಮಾಡಿದ್ದಾರೆ. ಐದುವರೆ ಆಗೈತೆ. ಈ ಟೈಮಲ್ಲಿ ನಮ್ಮ ತಮ್ಮಂದು ಊಟ. ಅವಳೇನೇನೋ ಟಾಯ್ಸ್ ಹಾಕೊಂಡಿದ್ದಾಳೆ, ಕಲರ್ ಮಾಡ್ತೀನಿ ಅದು ಕಾರಲ್ಲಿ ಹೇಳಿದ್ಲು. ಹಾಯ್ ಎಲ್ಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಹಾಯ್ ಮಾಡಮ್ಮ. ಮಾಡಲ್ಲ ಬಿಡು, ಆಯ್ತು. ನಂಗೆ ಬೇಜಾರಾಯ್ತು, ಅವ್ರಿಗೆಲ್ಲರಿಗೂ ಬೇಜಾರಾಯ್ತು ಏನೋ ಆಯಿ ಮಾಡ್ತಾ ಇಲ್ಲ ಅಂತ. ನೋಡ್ತಾ ಇದ್ದಾರೆ ರೋಡಲ್ಲಿ ಎಲ್ಲರೂ ವ್ಯೂವರ್ಸ್ಗೆ. ಹಾಯ್ ಮಾಡಿಲ್ಲ ಗುಡ್. ಸೊ ಇವಾಗ ಜೋರು ಮಳೆ ಬರ್ತಾ ಇದೆ. ಆ್ಯಕ್ಚುಲಿ ಕಿರಣ್ ಇವತ್ತು ನೈಟ್ ಶಿಫ್ಟ್ ಅಂತೆ, ಹೋಗಿದ್ರು. ಇವಾಗ ಜಸ್ಟ್ ಹೋಗಿದ್ದಾರೆ, 4 ಗಂಟೆ ಆಗಿದೆ, ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ಅಮ್ಮ ಮನೆಗೆ ಅಲ್ಲೇ ಹೋಗೋಣ ಅಂತ. ನೈಟ್ ಏನಕ್ಕೆ ಲೇಟ್ ಆಗುತ್ತಲ್ಲ ಅವ್ರು ಬರೋದು. ಹಾಗೆ ನಾನು ಹೆಂಗಿದ್ರು ಬ್ಲೌಸ್ ಸ್ಟಿಚಿಂಗು ಸ್ವಲ್ಪ ಕಲ್ತಂಗೆ ಆಗುತ್ತೆ, ಹಾಗೆ ಹೋಗೋಣ ಅಂತ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಜೋರು ಮಳೆ ಬರ್ತಾ ಇದೆ. ಸೊ ನಮ್ಮ ತಮ್ಮ ಬರ್ತೀನಿ ಅಂತ ಕರೆಯೋಕ್ಕೆ. ಸೊ ಮಂಜುಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಇವಾಗ ಜಸ್ಟ್ ಒಂದು ಪಾರ್ಸಲ್ ಬಂತು ಯಾನಾಗೆ. ಯಾರಿಗೀಯ ಬಂದಿದ್ದು ನೋಡಿಲಿ, ಯಾರಿಗೆ ಬಂದಿರೋದು ಪಾರ್ಸಲ್? ನಿಮ್ಗ ನನ್ಗ? ಸೊ ಏನಾಗ ಒಂದಷ್ಟು ಬಟ್ಟೆ ಆರ್ಡ್ರ್ ಮಾಡಿದ್ದೆ. ಇವಾಗ ಹಾಕಿರೋದು ಕೂಡ ಫಸ್ಟ್ ಟ್ರೈ ಇದ್ದೇನೆ. ತುಂಬ ಚೆನ್ನಾಗಿದೆ. ಇದನ್ನು ಕೂಡ ಸಖತ್ತಾಗಿದೆ. ಎಲ್ಲೋ ಹಾಕಿದ್ರೆ ತುಂಬ ಚೆಂದ ಕಾಣುತ್ತೆ. ಅವಳು ಆಲ್ಮೋಸ್ಟ್ ಅವಳು ಎಲ್ಲ ಕಲರ್ಸ್ ಹಾಕಿದ್ರು, ಬ್ರೈಟ್ ಕಲರ್ಸ್ ಹಾಕಿದ್ರು ಇನ್ನೂ ಚೆಂದ ಇರುತ್ತೆ. ಇವಾಗ ತರಿಸಿರೋದು ಓಪನ್ ಮಾಡೋಣ. ಸೊ ನಾನು ನೋಡಿಲ್ಲ, ಇದು ಫುಲ್ ಓಪನ್ ಮಾಡೋಣ. ಇರು ಒಂದು ನಿಮಿಷ ಮಾಡೋಣ. ಮಾಡಿ ಓಪನ್ ಮಾಡಿ ತೋರಿಸಿ. ಓಕೆ, ಇಟ್ಕೋ. ಏನು ನಿನ್ನ ಬಟ್ಟೆನಾ? ಯಾವ್ದು ಏನಿದ್ರು ನೋಡಿಲ್ಲ ಕರೆಕ್ಟಾಗಿ. ಈ ಥರನಾ? ಸೊ ಇದೊಂದು ಫ್ರಾಕ್. ಚೆನ್ನಾಗಿದೆ. ಬೆಲ್ಟ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಈ ಥರ. ನೀನು ಬೀಳ್ಬಾರ್ದು ಅಂತ ಬೆಲ್ಟ್ ಕೊಟ್ಟಿದ್ದಾರಾ? ಚೆನ್ನಾಗಿದೆ. ಸೊ ಇದೊಂದು ಪೀಸ್. ಆಮೇಲೆ ನೆಕ್ಸ್ಟ್ ಓಪನ್ ಮಾಡಿ ನೀಟಾಗಿ. ಅದೇನದು? ಪಿಂಕ್ ಕಲರ್ ಪ್ಯಾಂಟ್ ಅಂತೆ. ಆಮೇಲೆ ಇದು ಒಂದು, ಇದೆಲ್ಲ ಕೆಳಗಡೆ ಪ್ಯಾಂಟ್. ಇವಾಗ ಚಳಿ ಸ್ಟಾರ್ಟ್ ಅಲ್ವಾ, ಮಳೆ ಎಲ್ಲ. ಸೊ ಹಾಗಾಗಿ ಸ್ವಲ್ಪ ಫುಲ್ ಸ್ಲೀವ್ಸ್ ತರಿಸ್ತಾ ಇದ್ದೀನಿ. ಸಮ್ಮರಲ್ಲೆಲ್ಲ ಸ್ಲೀವ್ಲೆಸ್ ಕಾಟನ್ ಎಲ್ಲ ಜಾಸ್ತಿ ತರಿಸ್ಕೊಂಡಿದ್ದೀನಿ. ಇವಾಗ ಸದ್ಯಕ್ಕೆ ಒಳಗೆ ಇಟ್ಕೊಳ್ತೇನೆ. ಓಪನ್ ಮಾಡಬೇಕಾ? ನಿದ್ದೆ ಬರ್ತಿದೆ. ಅಜ್ಜಿ ಮನೇಲಿ ಮಲ್ಕೋಬೇಕಾ? ತಲೆ ನೋಡ್ತೈತೆ, ತಲೆ. ಮತ್ತೇನ್ ಮಾಡ್ಬೇಕು? ಎಸಿತಾರಂಗೆ ತೋರ್ಸು. ಅದೇನದು? ಫಸ್ಟ್ ತೋರ್ಸು. ಪ್ಯಾಂಟ್ ನೋಡಿ. ಟಾಪ್ ಅದು ಹಿಂಗೆ ಇಟ್ಕೋಬೇಕು, ಉಲ್ಟಾ ಇಟ್ಕೊಂಡು ಹಿಂಗೆ. ಕ್ರಾಪ್ ಟಾಪ್. ಏನದು ಕ್ರಾಪ್ ಟಾಪ್? ಇದು ಬಂದು ಆಯ್ತು, ತೋರ್ಸಲ್ಲ. ನಾನು ನೋಡ್ಬಾರ್ದ ಅಮ್ಮು? ಯಾಕೆ? ಪ್ಯಾಂಟ್ ಮಾತ್ರ ನೋಡ್ಬೇಕಾ? ಪ್ಯಾಂಟ್ ದೊಡ್ಡದಂಗಿದೆ ನಿನ್ಗಿಂತ ಒಂದೆರಡು ಪ್ಯಾಂಟ್ ದೊಡ್ಡದಿದೆ. 2 to 3 years ಮಾಡಿರೋದು, ಬಟ್ ಆದ್ರೂ ಸ್ವಲ್ಪ ದೊಡ್ಡದಿದೆ ಹೈಟ್.
ಸೊ ಅಮ್ಮ ಮನೇಲಿ ಇದೆ, ಕಟ್ ಮಾಡಿಸ್ಬೇಕದು. ಇದಾಗುತ್ತೆ. ಇದು ಕಟ್ ಮಾಡಿಸು ಪಾರೋಜಿ ಮನೆ. ಸರಿ ಹೆಂಗ್ ಕಟ್ ಮಾಡ್ಬೇಕಂದ್ರೆ ಕೊಡು. ಉಲ್ಟಾ ಕರೆಕ್ಟ್ ಹಂಗೆ ನಾಟ್ ಇದೆಯಲ್ಲಿ. ನಾಟ್ ಕೊಟ್ಟಿದ್ದಾರೆ. ಕ್ರಾಪ್ ಟಾಪ್ ಚೆನ್ನಾಗಿರುತ್ತೆ. ಕೆಳಗಡೆ ಸ್ಕರ್ಟ್ ಹಾಕಿದ್ರೆ ಪ್ಲಾಜೋ ಹಾಕಿದ್ರೆ ಎಲ್ಲ ಚೆನ್ನಾಗಿದೆ. ಇನ್ನೇನು ಮಂಜು ಬರ್ತಾರೆ, ಹೋಗೋಣ. ಹಂಗೆ ಹಾಕೊಳ್ಳೋದು. ಹಾಕೊಳಗಡೆ 2 ಕೈ ಹಾಕು. ಅದೊಂದು ಹಾಕು. ಮೇಲೆ ಡ್ರೆಸ್ ಇದೆ ಅಲ್ಲ, ಅದಕ್ಕೆ ಹಿಂಗೆ ಬರುತ್ತೆ. ಕಟ್ಬೇಕು. ಹಿಂದೆ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಹಿಂಗೆ ಬರುತ್ತೆ. ಕಟ್ಟಕ್ಕಾಗಲ್ಲ, ಕೆಳಗಡೆ ಇನ್ನೊಂದು ಮೇಲೆ ಇದಿದೆಯಲ್ಲ. ಸೊ ಹಾಗಾಗಿ ಇಲ್ಲಿ 2 ಕಟ್ಟಿ ಕೆಳಗಡೆ ಈ ಪ್ಯಾಂಟ್ ಹಾಕೊಂಡ್ರೆ ಸಖತ್ತಾಗಿರುತ್ತೆ. ವಾ, ಇವಾಗೆ ಹಾಕೊಂತೀಯಾ? ವಾಶ್ ಮಾಡ್ಬೇಕು ಫಸ್ಟು, ಇಲ್ಲಾಂದ್ರೆ ಇಚ್ಚಿಂಗ್ ಆಗುತ್ತೆ ಸ್ಕಿನ್. ಅದಕ್ಕೆ ವಾಶ್ ಮಾಡ್ಬೇಕು. ಬಿಚ್ಚು. ಹೆಂಗ್ ಮಾರ ಕಟ್ಟಾಗುತ್ತಮ್ಮ. ಅದೇ ಇದಾಗುತ್ತೆ. ಇದು ಮೇಲೆಯಿಂದ ಎತ್ತು. ಆಯ್ತು, ಮೇಲೆಯಿಂದ ಎತ್ತು. ಬಿಚ್ಚು. ಹಿಂಗೆ ಎತ್ತು. ಅದೆಲ್ಲ ವಾಶ್ ಮಾಡ್ಬೇಕಾ ಇವಾಗಲೇ? ಎಸ್, ಇಲ್ಲ ಅಂದ್ರೆ ಮೀಮಿ ಕಚ್ಚುತ್ತೆ, ಇಚ್ಚಿಂಗ್ ಆಗುತ್ತೆ. ಮೀಮಿ ಕಚ್ಚುತ್ತೆ. ಕರೆಕ್ಟ್. ಅವೆಲ್ಲ ಆಗುತ್ತೆ. ನಿಂದು ಇದು ವಾಶ್ ಮಾಡ್ಕೊಂಡಿಯಾ? ಇದು ಹಳೆ ಬಟ್ಟೆ, ಇದು ವಾಶ್ ಆಗಿದೆ. ಪಾರೋಜಿ ಮನೆ. ಇವಾಗಲೇ ಹೋಗೋದಾ ಪಾರೋಜಿ ಮನೆಗೆ? ಪಾರೋಜಿ ಮನೆಗೆ ಇವಾಗಲೇ ಆಗೋದಾ? ಪಾರೋಜಿ ಮನೆಗೆ ಇವಾಗಲೇ ಹೋಗೋದಾ? ಮತ್ತೆ ಯಾವಾಗ ಹೋಗೋಣ? ಇವಾಗಲೇ ನೀತಿ ಮಾಡಿ. ಅವಳದೊಂದು ಡೈಪರ್ ಬ್ಯಾಗ್, ಅವಳೇನೇನೋ ಟಾಯ್ಸ್ ಹಾಕೊಂಡಿದ್ದಾಳೆ. ಕಲರ್ ಮಾಡ್ತೀನಿ ಅದು ಅಂತ ಕಿಚನ್ ಐಟಮ್ಸ್ ಎಲ್ಲ ಇಟ್ಕೊಂಡ್ಬಿಟ್ಟಿದ್ದಾಳೆ. ಸೊ ಒಂದು ದಿನ ಮಲ್ಕೊಳ್ಳೋಕ್ಕೆ ಒಂದಿಷ್ಟು ಬಟ್ಟೆ ಬಟ್ಟೆ ಬೇರೆ ಇಟ್ಕೊಂಡಿದ್ದೀನಿ. ಸೊ ಆಯಿತು, ಅಡುಗೆ ಮನೆ ಎಲ್ಲ ಕ್ಲೀನ್. ಕಿರಣ್ ಪಿಜ್ಜಾ ಯಾವಾಗ ಮಾಡ್ತಾರೋ ತರಿಸಿದ್ದಾರೆ. ಸುಮ್ಮನೆ ತರಿಸ್ಬಿಡ್ತಾರೆ. ನನ್ನ ಐಡಿಯಾ ಮಾಡ್ತಿದ್ದೆ ಯಾವಾಗ ಏನು ಅಂತ. ಬಟ್ ಅವ್ರದ್ದು ಆಫೀಸ್ ವರ್ಕ್ ಇರೋ ಟೈಮಲ್ಲಿ ತರಿಸಿದ್ದಾರೆ. ಒಬ್ಳು ಇಷ್ಟು ತಿನ್ನೋಕ್ಕೂ ಆಗಲ್ಲ. ಏನೋ ಗೊತ್ತಿಲ್ಲ, ಸದ್ಯಕ್ಕೆಲ್ಲ ಕಿಚನ್ ಖಾಲಿ ಆಗಿದೆ. ಇನ್ನು ಓಡೋದಿನ್ನ ಮಂಜು ಬಂದರೆ jumping on the bed, jumping on the bed. Mommy said to do, mommy said to do, mommy said to do. ಆಮೇಲೆ ಬೇಬಿ said to do, baby said to do, baby said to do. ಬೇಬಿ ಶಾಕ್ ಗೊತ್ತು, ಬೇಬಿ ಶಾಕ್ ಆಯಿತು. ನೆಕ್ಸ್ಟ್ ಏನು ಗೊತ್ತು? Johnny, it's Papa telling lies, no Papa eating. ಉಲ್ಟಾ ಪಲ್ಟಾ opening mouth. ಅಮ್ಮ ಮತ್ತೇನು ಗೊತ್ತು? ಮತ್ತೆ ಗೊತ್ತಿಲ್ಲ. ಅಷ್ಟೇನಾ? ಗೊತ್ತು ಕಾಲು. ಕಾಲು ಅಂದ್ರೆ ಕಾಲು. ಇದು ಇನ್ನೊಂದೇನೋ ಇತ್ತಲ್ಲ, ಚಿನ್ನು. ಚಿಟ್ಟು ಚಿಲ್ಕಮ್ಮ ಅಮ್ಮ ಕೊಟ್ಟಿಂದ ತೋಟಕ್ಕೆಲ್ಲವ್ವ ಪಂಡಿತೇಶವ್ವ ಗೂಲು పెట్టావ ನುಂಗ್ಬಿಟ್ಟವ ಕನ್ನಡ ಮಿಕ್ಸು. ಮತ್ತೇನು ಗೊತ್ತು? 1 2 ಬಾಳೆಲೆ 2 ಅನ್ನ 4 ಅನ್ನ ಸಾರು. ಆಮೇಲೆ 1 2 ಬಾಳೆಲೆ 2 ಬಾಳೆಲೆ 3 4 ಅನ್ನ ಸಾರು. 4 5 ಅನ್ನ ಬೇಳೆ ಸಾರು. 9 10 ಎಲೆ ಮುದುರೆ ಎತ್ತು. ಎಲೆ
ಪಲ್ಯಕ್ಕೆ ದಂಟು ಎಲ್ಲ ಬಿಟ್ಬಿಟ್ಟಲ್ಲ ಕರೆಕ್ಟಾಗಿ. ಪಲ್ಯ ಗಂಟು. ಪಲ್ಯ ಗಂಟ ಸರಿ. ಬೇರೆ ಏನು ಗೊತ್ತು? ಗಿಲ್ಲಿ ಗಂಟು. ಆನೆ ಬಂತಾನೆ ಯಾವ ಊರಾನೆ ಸಿಂಗಾಪುರಾನೆ ಇಲ್ಲೇ ಬಂತು ನೀರು ಕುಡಿಯಾಕ ಬಂತು ಕಾಲೂರು ಕಾಣುವೆ. ಅಯ್ಯೋ. ಸೊ ನಮ್ಮ ಮನೆ ಕಡೆ ಜಾಸ್ತಿ ಜೋರಾಗಿ ಮಳೆ ಬರ್ತಾ ಇತ್ತು. ಅಮ್ಮ ಮನೆ ಕಡೆ ಬರ್ತಾ ಇರಲಿಲ್ಲ. ಇಲ್ಲೇ ಒಂದೇ ಏರಿಯಾದಲ್ಲಿ ಇದೀವಂದ್ರೆ ಒಂದ್ ಕಡೆ ಮಳೆ ಬರ್ತಿರುತ್ತೆ, ಒಂದ್ ಕಡೆ ಮಳೆ ಬರ್ತಿರಲ್ಲ. ಎಷ್ಟು ಚೆನ್ನಾಗಿ ಅನ್ಸುತ್ತಲ್ಲ ಆ ಥರ ಇದ್ರೆ. ಸೊ ಮಳೆ ಸ್ಟಾಪ್ ಆಗಿತ್ತು. ಹಾಗೆ ಅಮ್ಮ ಬರ್ತಾ ಮಿಲ್ಕ್ ಪ್ಯಾಕೆಟ್ ತಗೊಂಬ ಅಂತ ಹೇಳಿದ್ರು. ಕುತ್ಕೋ ಅಲ್ಲೇ ಮುಂದೆ. ಅದ್ರ ಮೇಲೆ ಕುಂತ್ಬಿಟ್ಟಿ ಮತ್ತೆ ಅದ್ರ ಮೇಲೆ ಕುತ್ಕೋಬೇಡ. ಬಿಸಿಲು ಹೆಂಗೆ ಹೆಂಗೆ ಇಲ್ಲ ಹೇಳು. ಕಾರಲ್ಲಿ ಹೇಳಿದ್ಲು. 9, 10 ಟೈಮು 5:30 ಆಗೈತೆ. ಈ ಟೈಮಲ್ಲಿ ನಮ್ಮ ತಮ್ಮಂದು ಊಟ ಗೊತ್ತಿಲ್ಲ ಎಷ್ಟು ಗಂಟೆಗೆ ತಿನ್ನೋದು. ದಿನ 5:30, 6 ಗಂಟೆ ಸಾಯಂಕಾಲ ತಿಂತ. ನಾವು ಚಾ ಕುಡಿಯೋ ಟೈಮ್ನಾಗ ಊಟ ಮಾಡೋದು. ಏನ್ ಮಾಡ್ತಿದ್ದೀರಿ? ಪಜಲ್ ಜೋಡಿಸ್ತಾ ಇದ್ದೀರಾ? ನಿನ್ ಕುಕ್ಕಿ ಬಿಟ್ಬಿಟ್ಟ? ಯಾವಾಗ ನೋಡ್ರಿ ಅದು ಇಟ್ಕೊಂಡ್ಬರ್ತಾಳೆ ಇವಾಗ. ಅದೊಂದು ಜಾಸ್ತಿ ಕುಕ್ಕಿ ದೊಡ್ಡದಾಯ್ತಲ್ಲ. ಮೊದ್ಲು ಕುಕ್ಕಿಗೆ ಇಷ್ಟಿದ್ಲಿ, ಕುಕ್ಕಿಗೆ ನೈಟ್ ಆಗ್ಯಾಳ. ಸೊ ನಮ್ಮ ಅಮ್ಮ ಅವರು ಇಡ್ಲಿ ಮಾಡಿದಾರಂತೆ ಬೆಳಿಗ್ಗೆ. ಇಡ್ಲಿ ಮಾಡಿದ್ದಾರೆ. ಇಡ್ಲಿ ಸಾಂಬಾರ್, ಮಧ್ಯಾಹ್ನಕ್ಕೆ ಅನ್ನ ಕೆಟ್ಟಿದ್ದಾರೆ. ಇಲ್ಲಿ ಚಟ್ನಿ ನಾನು ಬರಬೇಕಾದ್ರೆ ತಂದಿದ್ದೀನಿ. ಚಟ್ನಿ, ಆಲೂಗಡ್ಡೆ ಪಲ್ಯ ಕೆಳಗಡೆ. ಇದೇನಿದು? ಸಾಂಬಾರ್. ಏನು ಸಾಂಬಾರಮ್ಮ ಇದು? ಯಾರು ಕೊಟ್ಟಿದ್ದು? ನಿನ್ನೆ ಬೇಳೆ. ಚಟ್ನಿ, ಇಡ್ಲಿ, ಚಟ್ನಿ, ಸಾಂಬಾರ್. ಚಟ್ನಿ ಮಾಡ್ಕೊಂಡಿದ್ದಾರೆ. ನಾನು ಇಲ್ಲಿ ಪಡ್ಡು ಹಾಕೊಂಡು ತಂದಿದ್ದೆ ಚಟ್ನಿ ಹಾಕೊಂಡು. ನಾನು ಊಟ ಲೇಟ್ ಮಾಡ್ಕೊಂಬಂದೆ. ನೈಟ್ ತಿಂತೇನೆ. ಹಲ್ವಾ ಚೆನ್ನಾಗಿತ್ತು. ಮಸ್ತ್ ಸ್ವಲ್ಪ ಆಯ್ತಲ್ಲ. ನಾನು ಟ್ರೈ ಮಾಡಕ್ಕೆ ಸ್ವಲ್ಪ ಹೆಂಗೆ ಬರುತ್ತೆ ಅನ್ಕೊಂಡು ಸ್ವಲ್ಪ ಮಾಡಿಬಿಟ್ಟೆ. ಈ ಚೆನ್ನಾಗಿರುತ್ತೆ. ಕ್ಯಾರೆಟ್ಗಿಂತ ಅದ್ರಾಗೆ ಮಾಡ್ರೆ ಚಂದ. ಅಯ್ಯೋ ಹಾಮ ಯಾವುದು? ಆಲೂಗಡ್ಡೆ ಪಲ್ಯ. ಏನು ಮಾಡತ್ತೀಮ್ಮ? ನಮ್ಮಮ್ಮ ಕಾಫಿ ಮಾಡ್ತಾ ಇದ್ದಾರ. ಕಾಫಿ ಪುಡಿ ಹಾಲು ಕಾಯಿಸ್ತಿದ್ದಾರೆ. ಅಲ್ಲ, ನನ್ನ ಕಾಫಿ ಎಷ್ಟೊಂದು ದಿನದಿಂದ ಅನಿಸ್ತಾ ಇತ್ತು ನನಗೂ. ಕಾಫಿ ಬೇಕನ್ಸುತ್ತಲ್ಲ ನನಗೂ ಹಂಗೆ ಅನ್ಸುತ್ತೆ. ಅದಕ್ಕೆ ನಮ್ಮಮ್ಮ ಕಾಫಿ ಮಾಡ್ತೀನಿ. ಅದು ಮಳೆ ಬರೋ ಥರ ಇದೆ. ಅಮ್ಮು ಅರ್ಚಬಾರ್ದು ಇವು. ನಾವು ನಕ್ರೆ ಯಾಕೆ ನಗ್ತೀರಾ ಅಂದ್ರೆ ನನಗಂತೂ ಅಮ್ಮ ಮನೆಗೆ ಬಂದರೆ ಬಾಲ್ಕನಿ ತುಂಬ ಇಷ್ಟ ಆಗುತ್ತೆ. ಈ ಥರ ಕೂತ್ಕೊಂಡು ಆ ಬರ್ಡ್ ಸೌಂಡು, ಅದು ಪಿಕಾಕ್ ಸೌಂಡು, ಒಂಥರ ಡಿಫ್ರೆಂಟಾಗಿ ಗಾಳಿ ಎಲ್ಲ ಸೌಂಡ್ ಒಂಥರ ಬರ್ತಾ ಇರುತ್ತಲ್ಲ, ಒಂದು ಪಾಸಿಟಿವ್ ವೈಬ್ಸ್ ಕೊಡುತ್ತೆ. ಹಾಗೆ ಕಾಫಿ ಮಾಡಿದ್ರಲ್ಲ, ಬ್ರೆಡ್ ಇತ್ತು ಅಂತ ತಿನ್ಕೊಂಡೆ. ಇಯಾನ ನನ್ನ ಹುಡುಕ್ತಾ ಇದ್ಲು ಎಷ್ಟೊತ್ತವರೆಗೂ. ನಾನು ಇಲ್ಲಿ ಯುಟಿಲಿಟಿಲಿ ಕೂತ್ಕೊಬಿಟ್ಟಿದ್ನಲ್ಲ, ಅವಳಿಗೆ ಗೊತ್ತಿಲ್ಲ ನಾನು ಮನೆಗೆ ಹೋಗ್ಬಿಟ್ಟಿದ್ದೀನಿ ಅಂತ. ಎಲ್ಲರ ಹತ್ರ ಹೋಗಿ ಕೇಳ್ತಿದ್ದಾಳೆ ಅಮ್ಮ ಎಲ್ಲಿ ಅಂತ.
ಏನ್ ನನ್ನ ಹುಡುಕ್ತಾ ಇದ್ದ? ಯಾಕೆ? ಎಲ್ಲಿದ್ದೆ? ಇಲ್ಲೇ ಕುತ್ಕೊಂಡಿದ್ದೆ ಅವಾಗಿಂದ. ಯಾಕೆ ಹುಡುಕ್ತಾ ಇದ್ದೆ? ಅಳ್ತಿದ್ದ. ಯಾಕಮ್ಮ? ಎಲ್ಲರಿದಾರಲ್ಲ, ಅಜ್ಜಿ, ಚಿಕ್ಕಿ, ಮಾಮ. ನೀನಿದ್ದೆ. ಇಲ್ಲಿ. ಯಾವಾಗಿಂತ ಇಲ್ಲಿದ್ದೆ. ಅವಾಗ ನಾನು ಹುಡುಕ್ತಿದ್ದೆ. ಹೌದಾ? ನೀನು ಎಲ್ಲಿದ್ದೆ? ನನ್ ಮನೆಗೆ ಹೋಗಿ ಅನ್ಕೊಂಡ್ಬಿಟ್ಟ ನೀನು? ಸಿರಿಚಿಕ್ಕಿ ಅನ್ಕೊಂಡ್ರು. ಸಿರಿಚಿಕ್ಕಿ ಹಂಗ ಅನ್ಕೊಂಡ್ರ ಮನೆಗೆ ಹೋಗಿದ್ದೀನಂತ? ಬಾ. ಏಯ್ ಮಮ್ಮಿಂದ ತು. 1 2 ಹೇಳ್ತದಲ್ಲ. ಹೇಳ್ಕೊಡು ನೀನು. ಹೇಳ್ಕೊಡು ಮಮ್ಮಿ. 1 2. ಯಾರು ಹೇಳ್ತೆ? ಇಲ್ಲ ಪಾರ್ವತಿ ಕೇಳು. ಪಾರ್ವತಿ ಹೇಳ್ಕೊಡು. 1 2. ಬಾಳೆಲೆ 2. 3 4. 3 4. 5 ಸಾರು. ಅನ್ನ ಹಾಕು. 5 6. 5 6. ಬೇಳೆ ಸಾರು. ಬೇಳೆ ಸಾರು. 7 8. 7 8. ಪಲ್ಯಕ್ಕೆ ದಂಟು. 9 10. 9 10. ಎಲೆ ಮುದಿರು 10. ಎಲೆ ಮುದಿರು 10. ಏನು? ಎಲೆ? ಆಟ ಮುಗ್ದಿತ್ತು. ಊಟದ 1 ರಿಂದ 10 ಹೀಗಿತ್ತು. ಊಟನ ಮುಗ್ದಿತ್ತು. ಅದು ಇನ್ನೊಂದು ಹೇಳ್ತಾವಲ್ಲ. ಚಿಟ್ಟಿಲ್ಕಮ್ಮ ಅಮ್ಮ ಕೊಟ್ಟಿಂದ ಪಂಡು ತೆಸ್ಸಿಂದ ತೋಟಕ್ಕೆಲ್ಲವ ನುಂಗ್ಬಿಟ್ಟವ. ಕಟ್ಟಿಗಿದೇನೆ ಕುದುರೆ ಆನೆ. ಅದೇ ಬರಲ್ಲ. ನಾ ಹೇಳ. ಆನೆ ಬಂತಂದ ಆನೆ ಬಂತಾನೆ ಏ ಊರಾನೆ ಅಷ್ಟಪೂರಾನೆ ಇಲ್ಲಾಕ್ ಬಂತು ನೀರು ಕುಡಿಯಕ್ ಬಂತು. ಇಲ್ಲಾಕ್ ಬಂತು ನೀರು ಕುಡಿಯಕ್ ಬಂತು. ಕಾಣೋರ್ಗಂಡ್ಬಿತ್ತು. ರೊಟ್ಟಿ ತಿಂದೆ. ಅದು ಅಲ್ಲಿ ಜೋಳ ಏನು 2 ಕೈ ಎಲ್ಲೋಯ್ತು? ಬಾಗ್ಲಿಂದೆ ಕೊಟ್ಟು ಬುದ್ಧಿ ಕೊಟ್ಟು. ಬಾಗ್ಲೇನ್ ಕೊಟ್ಟು? ಚಕ್ಕೆ ಕೊಟ್ಟು. ಚಕ್ಕೆ ಏನ್ ಮಾಡಿದೆ? ಹೊಲಕ್ಕಿಟ್ಟೆ. ಒಲೆ ಏನ್ ಕೊಟ್ಟು? ಬೂದಿ ಕೊಟ್ಟು. ಬೂದಿ ಏನ್ ಮಾಡಿದೆ? ಹೊಲಕ್ಕಿಟ್ಟದೆ. ಹೊಲ ಏನ್ ಕೊಟ್ಟು? ಗೊತ್ತಿಲ್ಲ ಅದು. ಜೋಳ ಕೊಟ್ಟು. ಜೋಳ ಏನ್ ಮಾಡಿದೆ? ರೊಟ್ಟಿ ಮಾಡಿದೆ. ರೊಟ್ಟಿ ಯಾರು ಕೊಟ್ಟೆ? ಅಂಬಾಗೆ. ಅಂಬ ಏನ್ ಕೊಟ್ಟು? ಹಾಲು. ಹಾಲೇನ್ ಮಾಡಿದೆ? ಕುಡ್ಬಿಟ್ಟೆ. ಅದು ಹಾಡು ಹೇಳ್ತೀಯಲ್ಲ, ಹಾಡು ನಿನ್ಗಿಷ್ಟ ಹಾಡು. ನಿನಗೆ ನಾನು ನಿನಗೂ ಸಿಕ್ಕು ಒಳಗು ನೀನು ಕೈಯ ಬಿಡಕು ನೀರಾಗು ಜೀವ ನೀನು ಜೀವ ಕೊಟ್ಟವರೆಗೂ ನೀನು ಕೈಯ ಬಿಡಕು ನೀರಾಗು. ಅಷ್ಟೇ. ಅದು ಬರಲ್ಲ. ಅದು ಬರಲ್ಲ ನನಗೆ. ಬರುತ್ತೆ ಹೇಳಿದೆ ಕೇಳಿಸ್ಕೊಂಡಿದ್ದೀನಿ. ಅಮ್ಮ ನೋಡ್ರಿ, ನಾನು ಇದ್ದಾಗ ಉಪ್ಪಿನಕಾಯಿ ಹಾಕಿಲ್ಲ. ನಾನು ಇದ್ದಿದ್ರೆ ವಿಡಿಯೋ ಮಾಡ್ಕೊಂಡ್ಬಿಡ್ತೆ. ಅವರೇ ಉಪ್ಪಿನಕಾಯಿ ಹಾಕಿರೋದಂತೆ. ವಿಡಿಯೋ ಮಾಡ್ತೀನಿ ನೆನಪಿಲ್ಲ. ಅದು ಮಂಜು ಅನ್ನಲ್ಲ ಅವಾಗ ಅಂತ ಆಯ್ತು ಬಿಡು ಪಚ್ಚು. ನೋಡಿ ಅಮ್ಮ ಅಜ್ಜಿ ನೋಡಿ ಉಪ್ಪಿನಕಾಯಿ ಹಾಕಿದ್ದಾರೆ. ಆನ್ಲೈನ್ ತರಿಸಿದ್ವಿ ಮಾವಿನಕಾಯಿ ಆನ್ಲೈನ್ 1 kg. ಒಟ್ಟ ಜೊತೆ ಎಡಿಗಿಲೆನ್ ಕಟ್ ಮಾಡೀನಿ. ಇದೆಲ್ಲ ನಾನು ಇದ್ದಿದ್ರೆ ರೆಸಿಪಿ ಶೂಟ್ ಮಾಡ್ಬೋದಿತ್ತು. ನನಗೂ ಗೊತ್ತಿಲ್ಲ, ನನಗೂ ಕಲ್ತಂಗೆ ಆಗ್ತೈತಿ ಹೆಂಗೆ ಅಂತ. ಗಮ್ಮನ್ನತ್ತಲ್ಲ. ಒಟ್ಟ ಎಡಿಗಿಲೆ ಜೊತೆ ಕಟ್ ಮಾಡಿ. ಓಹೋ, ಕಟ್ ಮಾಡೋ ಸಿಗ್ತಾವ. ಆದ್ರೆ ಇಡಿಗಿಲ್ ಕಟ್ ಮಾಡಿದೆ. ಎಷ್ಟು ಕೆ ಜಿ ಹಾಕಿ? 1 kg. 1 kg ಇವಾಗ ಹಾಕಿರೋದಾ? ಒಂದು 3-4 kg. ನಾನು ಇವತ್ತು ಬರೋದು ಹೇಳಿದ್ರೆ ಇವತ್ತೇ ಮಾಡ್ಬಿಡ್ಬೋದಿತ್ತು ಇಬ್ರು ಅಲ್ಲ? ಮತ್ತೆ ಇಟ್ರೆ ಹಣ್ಣಾಗ್ಬಿಡ್ತಾವ ಕಾಯಿ. ಹಣ್ಣಾಗಿಂದ ಅಲ್ಲ ಮಾಡಕತ್ತೀನಿ ಅಂದ್ರೆ ನಾನೇ ಬಂದ್ಬಿಡ್ತಿದ್ದೆ.
ಯಾರವರು? ಎಷ್ಟು ಯಾರವರು? ಎಷ್ಟು ರೊಕ್ಕ ಬೇಕು? ಏನಕ್ಕೆ? ನಾನು ಬರೀತೀನಿ. ಇಬ್ರಾ ಆಟ ಆಡಕ್ಕ? ಅವ್ರ ಮನೇಲಿದ್ದಾರೆ, ಚಳಿ ಜಾಸ್ತಿ ಇದೆ. ಹೋಗೋಣ. ಕರೀತದ ನೋಡಿ ಎಷ್ಟು ಅಂತ. ಅವ್ರು ಸೈಕಲ್ ಆಟ ಆಡ್ತಿದಾರೆ ಅನ್ಸುತ್ತೆ. ಹೋಗು ಅವ್ರು ಮನೇಲೇ ಇರಬೇಕು ಅಲ್ಲಿದೆ. ಇಲ್ಲಿ ಆಡ್ಕೊಂಡು ಕೂತ್ಕೊಂಡಿದ್ದಾರೆ ಮಾಮನ ಜೊತೆ. ಏನಿದೆ ಅದು? ಹಾಲು ಹಾಲು ಕಾಯಿಸ್ಬಿಟ್ಟು ಕುಡಿ. ನೀರಾಗಿ ಕಾಯಿಸ್ಬಿಟ್ಟು ಕಾಯಿಸಿ ಸ್ವಲ್ಪ ಅರಿಶಿನ ಹಾಕಿ ಬರ್ತಾರೆ. ಅಮ್ಮ ಹಾಲು ಹಾಕ್ಸ್ಕೊತಾ ಇದ್ದಾರೆ. ಚೆನ್ನಾಗಿರುತ್ತೆ. ಸೊ ಹಾಗೆ ಇಯಾನ ಅಂತರೂ ಬಂದರೆ ಇಲ್ಲಿ ಏಸ್ರು ಅಂತಾನೆ ಇರ್ತಾಳೆ. ಅವ್ರ ಮನೆಗೆ ಹೋಗ್ಬೇಕು, ಇಲ್ಲಾಂದ್ರೆ ಅವ್ರು ಇಲ್ಲಿ ಇರಬೇಕು. ಒಟ್ಟಿನಲ್ಲಿ ಇಬ್ಬರು ಆಟ ಆಡ್ಕೊಂಡಿರ್ತಾರೆ. ಇವಳಂತರೂ ಫುಲ್ ಎಂಟರ್ಟೈನ್ಮೆಂಟ್, ಎಲ್ಲ ಟೈಮ್ ಪಾಸ್ ಮಾಡ್ತಾನೆ ಇರ್ತಾಳೆ ಎಂಟರ್ಟೈನ್ಮೆಂಟ್ ಮಾಡಿಕೊಂಡು. ಮೇಡಮ್ ಪೇ ದುಡ್ಡು ಪೇ ಶುಗರ್ ಹಾಕಿಲ್ಲ. ಎಲ್ಲ ಹಾಕಿದ್ದೀರಾ ನೋಡಿ, ಶುಗರ್ ಎಲ್ಲ ಅದರಲ್ಲಿ. ಸೊ ಇಷ್ಟೊತ್ತು ಪಕ್ಕದ ಮನೆ ಹೋಗಿ ಇಬ್ಬರು ಚೆನ್ನಾಗಿ ಆಟ ಆಡಿದ್ದಾರೆ. ಅವಳು ಆ್ಯಕ್ಚುಲಿ ಸ್ಕೂಲ್ಗೆ ಹೋಗ್ತಾಳೆ. ಇವಳಿಗಿಂತ 2 ಇಯರ್ಸ್ ದೊಡ್ಡವಳು, 5 ಇಯರ್ಸ್ ಅವಳಿಗೆ. ಸೊ ಅವ್ಳು ಸ್ಕೂಲಿಗೆ ಹೋದರೆ ಬರೋದು ಮಧ್ಯಾಹ್ನ 12:30 1 ಗಂಟೆ ಆಗಿಬಿಡುತ್ತೆ. ವೆಯ್ಟ್ ಮಾಡ್ತಾ ಇದ್ದಾಳೆ, ಬೆಳಿಗ್ಗೆ ಬರ್ತಾ ಇಲ್ಲ ಇನ್ನೂ ಇಲ್ಲ ಅಂತ. ಸೊ ಹೋಗಿದಾಗ ಅವ್ರ ಮನೆಯಿಂದ ಅವ್ರು ಇದೆಲ್ಲ ಜಾರಬಂಡಿ ಮತ್ತು ಕಾರೆಲ್ಲ ಇದೆಲ್ಲ, ಅಲ್ಲಿ ಹೋದ್ರೆ ಅವಳಿಗೆ ಫುಲ್ ಟೈಮ್ ಪಾಸ್. ಜಾರಬಂಡಿ ಬೇಕು ಅಂತ ಅವ್ರಿಗೆ ತೊಗೊಂಡೋಗ್ಬಿಡಿ ಅಲ್ಲೇ ಮನೆಗೆ ಅಂತ ಹೇಳಿದ್ರು. ಇಲ್ಲಿ ತೊಗೊಂಬಂದಿದ್ದು ಅದ್ರ ಜೊತೆ ಫುಲ್ ಆಟ ಆಡ್ತಾ ಇದ್ದಾಳೆ. ಸೊ ಹಂಗೆ ಅಂದ್ಕೊಂಡು ನಾವು ಆಟ ಆಡ್ತಾಳಲ್ಲ ಅಂತ ತೊಗೊಂಬಂದ್ರೆ ಮನೇಲಿದ್ದರೆ ಅದೊಂದಿಷ್ಟು ಮುಟ್ಟಲ್ಲ. ಬೇರೆಯವ್ರದ್ದು ವಸ್ತು ನೋಡಿದಾಗ ಅದು ಏನು ಅಷ್ಟು ಆಟನೋ ಗೊತ್ತಿಲ್ಲ. ಎಲ್ಲ ಮಕ್ಕಳು ಹಿಂಗೆ ಇರ್ತಾರೆ, 100% ಹಿಂಗೆ ಇರ್ತಾರೆ. ಸೊ ನಾನು ಅನ್ಕೊತೀನಿ ಸರಿ ತೊಗೊಂಬರೋಣ ಇದು ಅಂತ. ಸೊ ಇಲ್ಲ, ತೊಗೊಂಬಂದರೆ ಪಕ್ಕ ಆಡಲ್ಲ ಅವಳು. ಒಂದು ಮೂಲೆಯಲ್ಲಿ ಇರುತ್ತೆ, ಸುಮ್ಮನೆ ಎತ್ತಿ ಇಡಬೇಕು ಕಸ ಗುಡಿಸ್ಬೇಕಾದ್ರೆ. ಅದೊಂದು ದೊಡ್ಡ ಕೆಲಸನೇ. ಅದೇ ಥರ ಅಂದ್ಕೊಂಡು ಎಷ್ಟೊಂದು ಟಾಯ್ಸ್ ಹಂಗೆ ಆಗಿಬಿಟ್ಟಿದೆ. ಇನ್ನು ಕಾರ್ ತೊಗೊಳ್ಳೋಣ ಅಂತ ಕ್ರೇಜ್ ಇದೆ. ಅದು ಒಂದು ಇವಾಗೆಲ್ಲ ಬಂದಿದೆಯಲ್ಲ ಕಾರೆಲ್ಲ, ರಿಮೋಟ್ ಕಾರ್, ಮತ್ತು ಅದು ಡ್ರೈವ್ ಕೂಡ ಮಾಡ್ಬೋದು. ಅದು ಅಂತೂ ಅರ್ಧ ಜಾಗನೇ ಹಿಡಿದ್ಬಿಡುತ್ತೆ, ಆಚೆ ನಿಲ್ಸಂಗೂ ಇಲ್ಲ, ಮನೆ ಒಳಗಡೆನೇ ಇಟ್ಕೋಬೇಕು. ಅದೇ ನಂಗೆ ಯೋಚನೆ ಮಾಡ್ತಾಯಿದ್ದೆ ಏನು ಮಾಡೋದು ಅಂತೆಲ್ಲ. ಕಿರಣ್ ಸರಿ ಅವ್ರ ಬರ್ಡೇಗೆ ನೋಡೋಣ ಅಂತೆಲ್ಲ ಹೇಳ್ತಾಯಿದ್ರು. ಸೊ ನೋಡೋಣ ಸದ್ಯಕ್ಕೆ. ಬಟ್ ಅದೆಲ್ಲ ಏನು ಗೊತ್ತಾ, ಸ್ಟಾರ್ಟಿಂಗ್ ಅಷ್ಟೇ, ಆಮೇಲೆ ಹಂಗೇ ಒಂದು ಕಡೆ ಜಾಗದಲ್ಲಿ ಇದ್ಬಿಡುತ್ತೆ, ಹಂಗಾಗ್ಬಿಡುತ್ತೆ. ಸೊ ಹಾಗೆ ಈಯನ ಕೂಡ ಆಟ ಆಡ್ಕೊಂಡಿದ್ಲು. ಅವಳು ಇಷ್ಟಪಟ್ಟು ಆಡಿದ್ಲು ಜಾರಬಂಡಿ ಮಾತ್ರ. ರೈನ್ ಕೋಟ್ ಹಾಕ್ಕೊಂಡೆ. ಏನು ಇವಾಗ ಏನಕ್ಕೆ ಹಾಕ್ಕೊಂಡಿಯಾ? ಬಿಡ ಮೊಬೈಲ್ ಕೊಡಲಿ. ರಾತ್ರಿ ಊಟಕ್ಕೆ ಬಿಸಿ ಇಡ್ಲಿ ತೆಗ್ದಿಯಾ? ಇಡ್ಲಿದವನ್ನ ಬಿಸಿ ಇಡ್ಲಿ ಸಾಂಬಾರ್ ಇಡ್ಲಿ ಸಾಂಬಾರ್ ಚಟ್ನಿ ಚಟ್ನಿ ಮಾಡಿದ್ವಿ. ಮತ್ತೆ ಕಮ್ಮಿ ಇತ್ತಲ್ಲ ಅದಕ್ಕೆ ಮತ್ತೆ ಚಟ್ನಿ ಮಾಡಿದ್ವಿ. ಇಡ್ಲಿ ಚಟ್ನಿ ಸಾಂಬಾರು ಅಂದರೆ ನನ್ನ ಫೇವ್ರೆಟ್. ಒಂದಿನಕ್ಕೆ 2 ಸರಿ ತಿನ್ನೋಕ್ಕೂ ಬೋರ್ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೊ ಮಧ್ಯಾಹ್ನ ನಾನು ಆಲ್ರೆಡಿ ಊಟ ಲೇಟಾಗಿ ಮಾಡ್ಕೊಂಬಂದಿದ್ದೆ ಅಂತ ರಾತ್ರಿನೇ ತಿಂತಾಯಿದ್ದೀನಿ. ಆ್ಯಕ್ಚುಲಿ ರಾತ್ರಿ ತಿನ್ನೋಕ್ಕೇನು ತುಂಬ ಚೆನ್ನಾಗಿರುತ್ತೆ. ಸೊ ಊಟ ಎಲ್ಲ ಆಯಿತು. ಅದಾದಮೇಲೆ ಮೊನೊಪೊಲಿ ಆಡೋಣ ಅಂತ ಆಡ್ತಾಯಿದ್ದೀವಿ. ಈ ಗೇಮ್ ನನಗೆ ಇವಾಗ ತುಂಬ ಅಡಿಕ್ಟ್ ಆಗಿದ್ದೀನಿ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನನ್ನ ಫೇವ್ರೆಟ್. ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಒಂದು ಒಳ್ಳೆ ಏನೋ ಬ್ರೈನ್ ಒಂಥರ ಮೈಂಡ್ ರಿಫ್ರೆಶ್ ಆಗುತ್ತೆ, ಆ ಥರ ಒಂದು ಚೆನ್ನಾಗಿರುತ್ತೆ. ಯಾವುದಾದ್ರು ಮೊಬೈಲ್ ಇಟ್ಕೊಂಡು ಟಿ ವಿ ನೋಡೋಕ್ಕಿಂತ ನಂಗೆ ಇದು ಬೆಟರ್ ಅನ್ನಿಸ್ತು. ಸೊ ಒಂದು ಸ್ವಲ್ಪ ಹೊತ್ತು ಎಲ್ಲರೂ ಆಟ ಆಡಿದ್ವಿ. ಅದಾದಮೇಲೆ ಅಮ್ಮ ನನಗೆ ದೃಷ್ಟಿ ತೆಗಿತೀನಿ ಅಂತ ತೆಗಿತಾ ಇದ್ದಾರೆ. ಇವಳಿಗೆ ದೃಷ್ಟಿ ತೆಗೆದಿರಲಿ, ಅವಳು ಜೊತೆಗೆ ಅವಳು ತೆಗಿಬೇಕು, ಆ ಥರ. ಸೊ ಅಷ್ಟೇ ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಏನಾದರೂ ನೀವು ಫಾಲೋ ಮಾಡ್ತಾ ಇರಲಿಲ್ಲ ಅಂದರೆ ಬೇಗ ಫಾಲೋ ಮಾಡಿ. ಮತ್ತೆ ವೀಡಿಯೋಸ್ ಜೊತೆ ಸಿಗ್ತೀನಿ. ಬಾಯ್.